ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಫ್ರೂಟ್ ಕಸ್ಟರ್ಡ್ನ ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಬಂದು ಕಸ್ಟರ್ಡ್ ಪೌಡರು, ವೆನಿಲಾ ಫ್ಲೇವರ್ ಇರೋದನ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಫ್ಲೇವರ್ ಇರೋದನ್ನ ತೊಗೊಬೋದು. ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಪೌಡರ್ ಎಲ್ಲೂ ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ. ಈಗ ಇದೆಲ್ಲ ರೆಡಿ ಆಯ್ತಲ್ವ, ಹಾಲಷ್ಟರಲ್ಲಿ ಕಾಯ್ತಾ ಇರುತ್ತೆ. ಹಾಲು ಕೆನೆ ಕಟ್ಟಬಾರ್ದು, ಅದನ್ನು ನೆನಪಿಟ್ಕೊಂಡಿರಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಹಾಲಿಗೆ ಹಾಗೆ ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಹಬ್ಬದ ಟೈಮಲ್ಲಿ ಹಣ್ಣುಗಳು ತುಂಬಾ ಇರುತ್ತಲ್ಲ ಮನೆಗಳಲ್ಲಿ, ಎಲ್ಲರ ಮನೆಯಲ್ಲೂ ಹಾಗೆ ಉಳ್ಕೊಂಡಿರುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಹಣ್ಣುಗಳು ತಿನ್ನಬೇಕಂದ್ರೆ ಯಾರು ತಿನ್ನೋದಿಲ್ಲ. ಹಾಗೆ ಕೊಳ್ತು ಬಿಸಾಕೋದಕ್ಕಿಂತ ಈ ರೀತಿ ಫ್ರೂಟ್ ಕಸ್ಟರ್ಡ್ನ ಮಾಡಿಕೊಟ್ರೆ ಒಂದಲ್ಲ ಎರಡೆರಡು ಬೌಲು ಆರಾಮಾಗಿ ಖಾಲಿ ಮಾಡಿಬಿಡ್ತಾರೆ. ನೋಡಿ, ಹಾಲೆಲ್ಲ ಚೆನ್ನಾಗಿ ಕಾದಾಗಿದೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ ಕರಗಿಬಿಡಲಿ. ಅದಾದ ನಂತರ ನಾವು ಮುಂಚೆನೇ ಕಸ್ಟರ್ಡ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈಗ ಹಾಲಿನ ಮಿಶ್ರಣಕ್ಕೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಕಾಯಿಸ್ಕೋಬೇಕಾಗತ್ತೆ. 1-2 ನಿಮಿಷ ಕುದಿಸಿದ್ರೆ ಆಯಿತು. ಬಟ್ ನೆನಪಿರಲಿ, ಇದನ್ನ ಹಾಕಿದ ತಕ್ಷಣ ಕೈ ಆಡ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ಸು ಇರುತ್ತೆ. ಇದು ಸ್ವಲ್ಪ ದಪ್ಪ ಆಗುತ್ತೆ, ಹಾಲೆಲ್ಲ ಮಂದ ಆಗಿ ಬರುತ್ತೆ. ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ, ಆಲ್ರೆಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಕನ್ಸಿಸ್ಟೆನ್ಸಿ. ಮುಂಚೆ ಹಾಕಿದಾಗ ತುಂಬ ತೆಳುವಿತ್ತು, ಈಗ ಒಂದು ಲೆವೆಲ್ಗೆ ದಪ್ಪನಾಗಿ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗಿದು ಕಂಪ್ಲೀಟಾಗಿ ಕೂಲಾಗಲಿ. ಅಷ್ಟರಲ್ಲಿ ಹಣ್ಣುಗಳೆಲ್ಲ ಹೆಚ್ಚಿಟ್ಕೊಂಡ್ಬಿಡೋಣ. ನಾನಿಲ್ಲಿ ಸಪೋಟೊ, ಆ್ಯಪಲ್ಲು, ಹಾಗೆ ಪೊಮೊಗ್ರನೇಟು, ನಂತರ ಬನಾನಾ, ಹಾಗೆ ಪಪ್ಪಾಯ, ಇದು ಬಂದು ಗ್ವಾವಾ ಅಂದರೆ ಚೇಪೆಕಾಯಿ ಅಂತೀವಲ್ಲ ಅದು. ಇಷ್ಟು ಹಣ್ಣುಗಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಯಾವುದಾದ್ರೂ ನೀವು ಹಣ್ಣನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಹುಳಿ ಇರೋ ಹಣ್ಣನ್ನು ಬಿಟ್ಟು ಬ್ಯಾಲೆನ್ಸ್ ಯಾವುದಾದ್ರೂ ಹಣ್ಣುಗಳನ್ನು ಹಾಕ್ಕೊಂಬಿಡ್ಬೋದು. ಇದನ್ನೆಲ್ಲ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ಅಷ್ಟರಲ್ಲಿ ಅದೂ ಸಹ ಕಂಪ್ಲೀಟಾಗಿ ಕೂಲ್ ಆಗಿರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಇದು ಬಿಸಿ ಅನ್ನೋದು ಇರಬಾರ್ದು ಹಣ್ಣುಗಳು ಹಾಕೋ ಟೈಮಿಗೆ. ನೋಡಿ, ಕಂಪ್ಲೀಟಾಗಿ ಕೂಲ್ ಆಗಿದೆ. ಈ ಹದದಲ್ಲಿ ನಾವು ಸಬ್ಜಾ ಸೀಡ್ಸ್ನ 1 ಸ್ಪೂನಷ್ಟು ನೆನೆಸಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಫ್ರೂಟ್ಸು, ಅದನ್ನೆಲ್ಲ ಈಗ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಊಟ ಆದ ತಕ್ಷಣ ಎಲ್ಲರಿಗೂ ಒಂದೊಂದು ಬೌಲ್ ಹಾಕ್ಕೊಡಿ. ಒಂದಲ್ಲ 2 ಖಾಲಿ ಮಾಡ್ತಾರೆ. ನಾರ್ಮಲಾಗಿ ನೀವು ಹಣ್ಣು ಹಚ್ಕೊಟ್ರೆ ಯಾರೂ ತಿನ್ನೋದಿಲ್ಲ. ಈ ರೀತಿ ಮಾಡಿದ್ರೆ ಹಣ್ಣು ಖಾಲಿ ಆಗುತ್ತೆ, ತಿನ್ನೋರಿಗೆ ಒಂದೊಳ್ಳೆ ರೆಸಿಪಿ ಮಾಡಿಕೊಟ್ಟಂಗೂ ಆಗುತ್ತೆ ಅಲ್ವಾ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಮತ್ತೆ ತಡ, ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಫಟಾಫಟ್ ಅಂತ ರೆಡಿ ಮಾಡಿಕೊಂಡು ನೀವು ಸಹ ಈ ಒಂದು ಡೆಸರ್ಟ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ರೆಸಿಪಿ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.